ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಎನಿ ಟೈಮ್ ಸೇಫ್ ಆಗಿರ್ಬೇಕಂತಂದರೆ, ಸಕ್ಸಸ್ಫುಲ್ ಆಗಿರ್ಬೇಕಂತಂದರೆ, ಹ್ಯಾಪಿ ಆಗಿರ್ಬೇಕಪ್ಪ ಅಂತಂದರೆ, ಹೆಲ್ದಿ ಆಗಿರ್ಬೇಕಪ್ಪ ಅಂತಂದರೆ ನೀವು ನಿಮ್ಮ ಸುತ್ತಮುತ್ತಲಿರುವ ಜನರ ಜೊತೆಗೆ ಸ್ಟ್ರಾಂಗ್ ಆದ ಬೌಂಡ್ರಿಗಳನ್ನು ಸೆಟ್ ಮಾಡಬೇಕು. ಸಪೋಸ್ ನೀವೇನಾದರೂ ನಿಮ್ಮ ಜೊತೆಗಿರುವವರ ಜೊತೆಗೆ ಸ್ಟ್ರಾಂಗ್ ಬೌಂಡ್ರಿಗಳನ್ನು ಸೆಟ್ ಮಾಡದೆ ಅವರಿಗೆ ನಿಮ್ಮೊಂದಿಗೆ ಏನು ಬೇಕಾದರೂ ಮಾಡುವ ಪರ್ಮಿಷನನ್ನು ಕೊಟ್ಟರೆ, ಲೈಸನನ್ನು ಕೊಟ್ಟರೆ, ನಿಮ್ಮ ಸುತ್ತಮುತ್ತಲಿರುವ ಜನ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಳ್ತಾರೆ, ನಿಮ್ಮನ್ನು ಅಬ್ಯೂಸ್ ಮಾಡ್ತಾರೆ, ನಿಮ್ಮ ಮೇಲೆ ಅತ್ಯಾಚಾರ ಮಾಡ್ತಾರೆ. ಚಾನ್ಸ್ ಸಿಕ್ಕರೆ ದೈಹಿಕವಾಗಿ ಅತ್ಯಾಚಾರ ಮಾಡ್ತಾರೆ, ಇಲ್ಲಪ್ಪ ಅಂತಂದರೆ ಲೈಫ್ ಲಾಂಗ್ ನಿಮ್ಮ ಮೇಲೆ ಮಾನಸಿಕವಾಗಿ ಅತ್ಯಾಚಾರ ಮಾಡ್ತಾರೆ. ಮತ್ತು ಕೊನೆಗೆ ನಿಮ್ಮನ್ನು ಕ್ರೂರವಾಗಿ ಸಾಯಿಸ್ತಾರೆ ಕೂಡ. ನೀವು ಅವರಿಗೆ ಒಂದು ಅಬ್ಜೆಕ್ಟ್ ಆಗಿಬಿಡ್ತೀರಾ. ಅದಕ್ಕಾಗಿ ನೀವು ನಿಮ್ಮ ಸುತ್ತಮುತ್ತಲಿರುವವರ ಜೊತೆಗೆ ಸ್ಟ್ರಾಂಗ್ ಆದ ಬೌಂಡ್ರಿಗಳನ್ನು ಸೆಟ್ ಮಾಡಲೇಬೇಕು. ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲನ್ನು ಕೊಡುವೆ. ಅದನ್ನು ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಯಾಕೆ ನಾನು ನಿಮಗೆ ಸ್ಟ್ರಾಂಗ್ ಆದ ಬೌಂಡ್ರಿಗಳನ್ನು ಸೆಟ್ ಮಾಡೋಕ್ಕೆ ಇನ್ಸಿಸ್ಟ್ ಮಾಡ್ತಾ ಇರುವೆ ಅನ್ನೋದು ಗೊತ್ತಾಗತ್ತೆ. ನಮ್ಮ ಜನ ಇದ್ದಾರಲ್ಲ, ಎಷ್ಟರ ಮಟ್ಟಿಗೆ ಇವರು ಕೀಳು ಮಟ್ಟಕ್ಕೆ ಇಳಿತಾರೆ, ಎಷ್ಟರ ಮಟ್ಟಿಗೆ ತಮ್ಮ ಲಿಮಿಟನ್ನು ಕ್ರಾಸ್ ಮಾಡ್ತಾರೆ. ಒಂದು ವೇಳೆ ನಾವೇನಾದರೂ ಇವರಿಗೆ ನಮ್ಮೊಂದಿಗೆ ಏನು ಬೇಕಾದರೂ ಮಾಡುವ ಒಂದು ಅನುಮತಿಯನ್ನು ಕೊಟ್ಟರೆ ಇವರು ನಮ್ಮೊಂದಿಗೆ ಏನೇನೆಲ್ಲ ಮಾಡ್ತಾರೆ, ಹ್ಯೂಮನ್ ಬಿಹೇವಿಯರ್ನ ರಿಯಾಲಿಟಿ ಏನಿದೆ ಅನ್ನೋದನ್ನು ಚೆಕ್ ಮಾಡೋದಕ್ಕಾಗಿ ಸರ್ಬಿಯನ್ ಪರ್ಫಾರ್ಮೆನ್ಸ್ ಆರ್ಟಿಸ್ಟ್ ಆದ ಮರಿಯಾ ಅಬ್ರಾಮೋವಿಕ್ ಅವರು ರಿದಮ್ 0 ಅನ್ನೋ ಒಂದು ಪರ್ಫಾರ್ಮೆನ್ಸ್ ಶೋ ಅನ್ನು ಮಾಡ್ತಾರೆ. ಇದನ್ನು ಇವರು 1974ರಲ್ಲಿ ಇಟಲಿ ದೇಶದ ಒಂದು ಪ್ರೈವೇಟ್ ಸ್ಟುಡಿಯೋದಲ್ಲಿ ಮಾಡ್ತಾರೆ. ಮರಿಯಾ ಅವರು ಆ ಪರ್ಫಾರ್ಮೆನ್ಸ್ ಶೋನಲ್ಲಿ ಅಲ್ಲಿದ್ದ ಎಲ್ಲ ಆಡಿಯನ್ಸ್ಗಳಿಗೂ ಕೂಡ ನೇರವಾಗಿ ಹೇಳ್ತಾರೆ, ನೋಡಿ ನಾನೊಂದು ಆಬ್ಜೆಕ್ಟ್ ಆಗಿರುವೆ, ನೀವು ನನ್ನೊಂದಿಗೆ 6 ಗಂಟೆಯ ತನಕ ಏನು ಬೇಕಾದರೂ ಮಾಡ್ಬೋದು, ನಿಮ್ಮ ಮನಸ್ಸಿಗೆ ಬಂದಂತೆ ನನ್ನನ್ನು ಬಳಸ್ಕೋಬೋದು, ನಾನು ಯಾವುದಕ್ಕೂ ಕೂಡ ರೆಜಿಸ್ಟ್ ಮಾಡಲ್ಲ, ನಿಮ್ಮನ್ನು ತಡೆಯಲ್ಲ, 6 ಗಂಟೆಗಳ ತನಕ ನೀವು ನನ್ನೊಂದಿಗೆ ಏನು ಬೇಕಾದರೂ ಮಾಡಬಹುದು ಅಂಥೇಳಿ ಹೇಳಿಬಿಡ್ತಾರೆ. ಮರಿಯಾ ಅವರ ಪಕ್ಕದಲ್ಲಿ ಟೋಟಲ್ ಆಗಿ 72 ವಸ್ತುಗಳನ್ನು ಇಡಲಾಗಿರುತ್ತೆ. ಅದರಲ್ಲಿ 36 ವಸ್ತುಗಳು ಪ್ಲೀಸರನ್ನು ಕೊಡುವಂಥವು ಇರ್ತವೆ. ಉದಾಹರಣೆಗಾಗಿ ಹೇಳಬೇಕಂತಂದರೆ ಗುಲಾಬಿಯ ಹೂವು, ನವಿಲ್ಗರಿ, ಪರ್ಫ್ಯೂಮು, ದ್ರಾಕ್ಷಿ, ಈ ರೀತಿಯಾದ ಪ್ಲೀಸರನ್ನು ಕೊಡೋ ವಸ್ತುಗಳನ್ನ ಇಡಲಾಗಿರುತ್ತೆ. ಮತ್ತು ಮಿಕ್ಕ 36 ವಸ್ತುಗಳು ಪೇನನ್ನು ಕೊಡುವಂಥವು ಆಗಿರ್ತವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಗನ್ ಇರಬಹುದು, ಬುಲೆಟ್ಸ್ ಇರಬಹುದು, ಬ್ಲೇಡ್ ಇರಬಹುದು, ಮತ್ತು ಚಾಕು, ಚೂರಿ ಮತ್ತು ಸಾಕಳಿಗಳಿರ್ಬೋದು. ಟೋಟಲ್ ಆಗಿ 72 ವಸ್ತುಗಳಿರ್ತವೆ. ಅದರಲ್ಲಿ 36 ಪ್ಲೀಸರನ್ನು ಕೊಡುವಂಥ ವಸ್ತುಗಳಿರ್ತವೆ ಮತ್ತು ಮಿಕ್ಕ 36 ಪೇನನ್ನು ಕೊಡುವಂತಹ ವಸ್ತುಗಳಿರ್ತವೆ. ಒಂದು ವೇಳೆ ನೀವೇನಾದರೂ ಆ ಶೋ ಅಲ್ಲಿದ್ದರೆ ನೀವು ಮರಿಯಾಳೊಂದಿಗೆ ಏನು ಮಾಡ್ತಿದ್ರಿ ಅನ್ನೋದನ್ನು ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ಮರಿಯಾರವರಂತೂ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, 6 ಗಂಟೆ ಟೈಮ್ ಇದೆ, ನೀವು ನನ್ನೊಂದಿಗೆ ಏನು ಬೇಕಾದರೂ ಮಾಡ್ಬೋದು ಅಂಥೇಳಿ. ನಿಮಗೇನಾದರೂ ಈ ಚಾನ್ಸ್ ಸಿಕ್ಕರೆ ನೀವು ಏನು ಮಾಡ್ತಿದ್ರಿ ಅನ್ನೋದನ್ನು ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. 6 ಗಂಟೆ ಟೈಮ್ ಇದೆ, 72 ವಸ್ತುಗಳಿವೆ, ಮರಿಯಾ ಅನ್ನೋ ಓರ್ವ ಸುಂದರವಾದ ಯುವತಿ ಇದ್ದಾಳೆ, ಮತ್ತು ಆಕೆ ನಿಮಗೆ ಅವಳೊಂದಿಗೆ ಏನು ಬೇಕಾದರೂ ಮಾಡುವ ಒಂದು ಲೈಸೆನ್ಸನ್ನು ಕೊಟ್ಬಿಟ್ಟಿದ್ದಾಳೆ. ನೀವೇನು ಮಾಡ್ತಾ ಇದ್ರಿ? ಥಿಂಕ್ ಓವರ್ ಇಟ್. ಅಲ್ಲಿದ್ದ ಆಡಿಯನ್ಸ್ಗಳು ಮರಿಯಾ ಈ ರೀತಿ ಒಂದು ಪರ್ಮಿಷನನ್ನು ಕೊಟ್ಟಾಗ ಫಸ್ಟ್ ಆಫ್ ಆಲ್ ಅವಳೆಡೆಗೆ ತಿನ್ನೋ ಥರ ನೋಡ್ತಾರೆ, ಯೋಚನೆ ಮಾಡ್ತಾರೆ ಏನು ಮಾಡ್ಬೋದು ಇವಳ ಜೊತೆಗೆ ಅಂಥೇಳಿ. ಕೆಲವೊಂದಿಷ್ಟು ಜನ ಅವಳನ್ನು ಕೆಟ್ಟದಾಗಿ ನೋಡ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ಹೋಗಿ ಅವಳನ್ನು ಟಚ್ ಮಾಡ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ಹೋಗಿ ಅವಳಿಗೆ ಕಿಸ್ ಮಾಡ್ತಾರೆ, ಹಗ್ ಮಾಡ್ತಾರೆ, ಅವಳಿಗೆ ಫಿಸಿಕಲಿ ಹೆರಾಸ್ಮೆಂಟ್ ಮಾಡ್ತಾರೆ, ಅವಳ ಬಾಡಿಗೆ ನೋವನ್ನು ಕೊಡ್ತಾರೆ. ಇಷ್ಟು ಸಾಲದಂಥೇಳಿ ಅವಳೊಂದಿಗೆ ಫೋರ್ಸ್ಫುಲ್ಲಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವಳ ತುಟಿಗಳನ್ನು ಕಚ್ಚೋದು, ಕೈಯನ್ನು ಕಚ್ಚೋದು, ಮತ್ತು ಸ್ತನಗಳ ಮೇಲೆ ಕೈ ಆಡಿಸೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅವಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಇಷ್ಟಕ್ಕೆ ಜನ ನಿಲ್ಲಲ್ಲ. ಸಮಯ ಕಳೆದಂತೆ ಜನ ಮತ್ತಷ್ಟು ವೈಲೆಂಟ್ ಆಗ್ತಾರೆ. ಜನ ಅಲ್ಲಿದ್ದ ಚಾಕು ಮತ್ತು ಬ್ಲೇಡನ್ನು ತಗೊಂಡ್ಬಿಟ್ಟು ಅವಳ ಬಟ್ಟೆಗಳನ್ನೆಲ್ಲ ಹರಿದುಬಿಟ್ಟು ಅವಳನ್ನು ಅರಬೆತ್ತಲೆ ಮಾಡ್ತಾರೆ. ಇಷ್ಟು ಸಾಲದಂಥೇಳಿ ಅಲ್ಲಿರುವ ಒಬ್ಬ ವ್ಯಕ್ತಿ ಅಲ್ಲಿದ್ದ ಗುಲಾಬಿಯ ಹೂಗಳನ್ನು ತೆಗೆದುಕೊಂಡ್ಬಿಟ್ಟು ಅದರ ಮುಳ್ಳುಗಳಿರ್ತಾವಲ್ಲ ಅದರ ಮುಳ್ಳನ್ನು ತೆಗೆದುಕೊಂಡ್ಬಿಟ್ಟು ಅವರ ಹೊಟ್ಟೆಗೆ, ಹೊಕ್ಕಳಿಗೆ ಮತ್ತು ಕೈಗೆ, ಮುಖಕ್ಕೆ ಚುಚ್ಚೋಕೆ ಶುರು ಮಾಡ್ತಾನೆ.
ಮತ್ತೊಬ್ಬ ಭೂಪ ಅಲ್ಲಿದ್ದವನು ಏನು ಮಾಡ್ತಾನಪ್ಪ ಅಂತಂದರೆ ಬ್ಲೇಡನ್ನು ತೆಗೆದುಕೊಂಡ್ಬಿಟ್ಟು ಮರಿಯಾಳ ಕತ್ತ ಮೇಲೆ ಒಂದು ಸಣ್ಣ ಸ್ಕ್ರ್ಯಾಚನ್ನು ಹಾಕ್ತಾನೆ. ಅದರಿಂದ ರಕ್ತ ಬರುತ್ತಲ್ಲ, ಆ ರಕ್ತವನ್ನು ಡೈರೆಕ್ಟಾಗಿ ನೆಕ್ಕಿ ಕುಡಿಯಿತು ಅವಳ ರಕ್ತದ ರುಚಿಯನ್ನು ನೋಡ್ತಾನೆ. ಮತ್ತೊಂದಿಷ್ಟು ಜನ ಅಲ್ಲಿದ್ದ ಗನ್ನನ್ನು ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಬುಲೆಟ್ಗಳನ್ನು ಲೋಡ್ ಮಾಡಿ ಅವಳ ತಲೆಗೆ ಹಿಡಿತಾರೆ. ಅಲ್ಲಿದ್ದ ಕೆಲವೊಂದಿಷ್ಟು ಜನ ಈ ವೈಲೆಂಟಾಗಿ ವರ್ತಿಸುವ ಜನರನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಿ ವಧೆಯನ್ನು ತಿಂತಾರೆ. ಸೊ ಇನ್ನೂ ವಿಧ ವಿಧ ರೀತಿಯಲ್ಲಿ ವಿಚಿತ್ರವಾದ ರೀತಿಯಲ್ಲಿ ಅಮಾನವೀಯವಾದ ರೀತಿಯಲ್ಲಿ ಅಲ್ಲಿದ್ದ ಆಡಿಯನ್ಸ್ಗಳು ಮರಿಯಾಳೊಂದಿಗೆ ನಾಚಿಕೆ ಮಾನ ಮರ್ಯಾದೆಯನ್ನು ಬಿಟ್ಟು ವರ್ತಿಸ್ತಾರೆ. ಮಾನವೀಯತೆಯ ಮನುಷ್ಯತ್ವದ ಎಲ್ಲ ಲಿಮಿಟ್ಗಳನ್ನು ಕ್ರಾಸ್ ಮಾಡಿಬಿಡ್ತಾರೆ. ಕೆಲವೊಂದಿಷ್ಟು ಜನ ಅವಳನ್ನು ಸಾಯಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಇನ್ನು ಕೆಲವೊಂದಿಷ್ಟು ಜನ ಅವಳನ್ನು ರೇಪ್ ಮಾಡೋಣ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ 6 ಗಂಟೆ ಕಂಪ್ಲೀಟ್ ಆಗಿಬಿಡತ್ತೆ. 6 ಗಂಟೆಯ ತನಕ ಅಲ್ಲಿದ್ದ ಆಡಿಯನ್ಸ್ಗಳು ತನ್ನೊಂದಿಗೆ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಮರಿಯಾ ಎಲ್ಲವನ್ನ ಕೂಡ ಮೌನವಾಗಿ ಸಹಿಸ್ತಾಳೆ. ಯಾವುದಕ್ಕೂ ಕೂಡ ರೆಜಿಸ್ಟ್ ಮಾಡಲ್ಲ. ಯಾರಿಗೂ ಕೂಡ ನನ್ನೊಂದಿಗೆ ಈ ರೀತಿ ಮಾಡಬೇಡಿ ಅಂತ ಹೇಳಲ್ಲ. ಅವಳೇ ಆಡಿಯನ್ಸ್ಗಳಿಗೆ ಫುಲ್ ಪರ್ಮಿಷನ್ ಕೊಟ್ಟಿರ್ತಾಳೆ, ಲೈಸೆನ್ಸ್ ಕೊಟ್ಟುಬಿಟ್ಟಿದ್ದಾಳೆ, ಏನು ಬೇಕಾದರೂ ಮಾಡಿ ಅಂತೇಳಿ. ಅವಳು ಮಾತು ಕೊಟ್ಟಂತೆ 6 ಗಂಟೆ ಇಷ್ಟೆಲ್ಲವನ್ನು ಅನುಭವಿಸ್ತಾಳೆ. ಈ ಪರ್ಫಾರ್ಮೆನ್ಸ್ ಶೋ ಎಂಡ್ ಆದ ತಕ್ಷಣ ಮರಿಯಾ ಅಲ್ಲಿದ್ದ ಆಡಿಯನ್ಸ್ಗಳ ಹತ್ರ ಹೋಗೋಕ್ಕೆ ಟ್ರೈ ಮಾಡ್ತಾಳೆ. ಆಡಿಯನ್ಸ್ಗಳು ದೂರ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮರಿಯಾ ಅಲ್ಲಿದ್ದ ಎಲ್ಲ ಆಡಿಯನ್ಸ್ಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾಳೆ. ಆದರೆ ಯಾರ ಮುಖದಲ್ಲೂ ಕೂಡ ಪಶ್ಚಾತ್ತಾಪದ ಭಾವನೆ ಇರಲ್ಲ. ಅವರ ಕಣ್ಣಲ್ಲಿ ಪಾಪ ಪ್ರಜ್ಞೆ ಅನ್ನೋದೇ ಇರಲ್ಲ. ಅಂದರೆ ಓರ್ವ ಹೆಣ್ಮಗಳೊಂದಿಗೆ ಇಷ್ಟೆಲ್ಲ ಕ್ರೌರ್ಯವನ್ನು ಮಾಡಿದರೂ ಕೂಡ ಅಲ್ಲಿರುವ ಆಡಿಯನ್ಸ್ಗಳಿಗೆ ನಾವು ತಪ್ಪು ಮಾಡಿದ್ದೀವಿ, ನಾವು ಮನುಷ್ಯರಿದ್ದೀವಿ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋ ಪಾಪ ಪ್ರಜ್ಞೆ ಅವರ ಮುಖದ ಮೇಲೆ ಇರೋದೇ ಇಲ್ಲ. ಸೊ ಈ ಒಂದು ಪರ್ಫಾರ್ಮೆನ್ಸ್ ಶೋವನ್ನು ಮಾಡಿಬಿಟ್ಟು ಮರಿಯಾ ಅವರು ನಾವೇನಾದರೂ ನಮ್ಮ ಸುತ್ತಮುತ್ತಲಿರುವ ಜನರಿಗೆ ನಮ್ಮೊಂದಿಗೆ ಏನು ಬೇಕಾದರೂ ಮಾಡಿ ಅನ್ನೋ ಒಂದು ಪರ್ಮಿಷನನ್ನು ಕೊಟ್ಟರೆ ಇಷ್ಟೆಲ್ಲವನ್ನು ಮಾಡ್ತಾರೆ ಅನ್ನೋದನ್ನು ಸಾಬೀತು ಮಾಡ್ತಾರೆ. ರಿದಮ್ ಜೀರೋ ಇದು ತುಂಬಾ ಫೇಮಸ್ ಆಗಿರುವ ಮತ್ತು ಕಾಂಟ್ರವರ್ಷಿಯಲ್ ಆಗಿರುವ ಒಂದು ಪರ್ಫಾರ್ಮೆನ್ಸ್ ಆರ್ಟ್ ಆಗಿದೆ. ನೀವು ಇದನ್ನು ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು, ಅವೈಲೇಬಲ್ ಇದೆ. ಈಗ ನನಗೆ ಹೇಳಿ, ನಿಮಗೆ ಈಗಲಾದರೂ ಅನ್ನಿಸ್ತಾ ಇದೆಯಾ ಸ್ಟ್ರಾಂಗ್ ಬೌಂಡ್ರಿಗಳನ್ನು ಸೆಟ್ ಮಾಡಬೇಕು, ನಮ್ಮ ಕಂಟ್ರೋಲನ್ನು ಬೇರೆ ಯಾರಿಗೂ ಕೊಡಬಾರ್ದು, ನಮ್ಮ ಕಂಟ್ರೋಲ್ ಕೂಡ ನಮ್ಮ ಹತ್ರನೇ ಇರಬೇಕು ಮತ್ತು ನಮ್ಮ ಲೈಫಿನ ಕಂಟ್ರೋಲ್ ಕೂಡ ನಮ್ಮ ಹತ್ರನೇ ಇರಬೇಕು. ಯಾರಾದರೂ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಅಬ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂತಂದರೆ ನಾವು ಅಲ್ಲೇ ತಡಿಬೇಕು, ಇಗ್ನೋರೆನ್ಸನ್ನು ಮಾಡಬಾರ್ದು. ನಾವೇನಾದರೂ ಇಗ್ನೋರ್ ಮಾಡಿದರೆ ಹೇಗೆ ಅಲ್ಲಿದ್ದ ಜನ ಮರಿಯಾಳೊಂದಿಗೆ ಎಷ್ಟೆಲ್ಲ ಕೆಟ್ಟದಾಗಿ ವರ್ತಿಸ್ತಾರಲ್ಲ, ನಿಮ್ಮೊಂದಿಗೂ ಕೂಡ ಇದಕ್ಕಿಂತಲೂ ಕೆಟ್ಟದಾಗಿ ವರ್ತಿಸ್ತಾರೆ. ಯಾಕಂದರೆ ನೀವೇ ಅವರಿಗೆ ಈ ರೀತಿ ಮಾಡೋಕ್ಕೆ ಪರ್ಮಿಷನನ್ನು ಕೊಟ್ಟಿರ್ತೀರಾ, ಯಾಕಂದರೆ ನೀವು ಬೌಂಡ್ರಿಗಳನ್ನೇ ಸೆಟ್ ಮಾಡಿರಲ್ಲ. ಅದಕ್ಕಾಗಿಯೇ ನಿಮ್ಮೊಂದಿಗೆ ಈ ರೀತಿ ಆಗುತ್ತೆ. ಅದಕ್ಕಾಗಿ ನೀವು ಸ್ನೇಹದಲ್ಲಿ, ಪ್ರೀತಿಯಲ್ಲಿ ಮತ್ತು ನಿಮ್ಮ ಎಲ್ಲ ಸಂಬಂಧಗಳಲ್ಲಿ ನಿಮ್ಮ ಸೇಫ್ಟಿಗಾಗಿ, ಹ್ಯಾಪಿನೆಸ್ಗಾಗಿ, ಸಕ್ಸಸ್ಗಾಗಿ, ಹೆಲ್ತ್ಗಾಗಿ, ವೆಲ್ತ್ಗಾಗಿ ಒಂದು ಸ್ಟ್ರಾಂಗ್ ಬೌಂಡ್ರಿಯನ್ನು ಸೆಟ್ ಮಾಡಿ. ಇಲ್ಲಪ್ಪ ಅಂತಂದರೆ ಜನ ನಿಮ್ಮನ್ನು ಹಾಳು ಮಾಡ್ತಾರೆ, ನಿಮ್ಮನ್ನು ರೇಪ್ ಮಾಡ್ತಾರೆ, ಇಲ್ಲಾಂದರೆ ನಿಮ್ಮನ್ನು ಮರ್ಡರ್ ಮಾಡಿ ಸಾಯಿಸ್ಬಿಡ್ತಾರೆ. ಸೊ ಜನ ಅಂತೂ ತಮ್ಮ ಸ್ವಾರ್ಥಕ್ಕಾಗಿ ಎಷ್ಟು ಬೇಕಾದರೂ ಕೀಳು ಮಟ್ಟಕ್ಕೆ ಇಳಿತಾರೆ. ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಭಯ ಅನ್ನೋದು ಏನೂ ಕೂಡ ಕಾಡಲ್ಲ. ಇಷ್ಟೆಲ್ಲ ಮಾಡಿದರೂ ಕೂಡ ಅವರಲ್ಲಿ ನಾನು ತಪ್ಪು ಮಾಡಿರುವೆ ಅನ್ನೋ ಪಾಪ ಪ್ರಜ್ಞೆ ಇರಲ್ಲ, ಪಶ್ಚಾತ್ತಾಪವನ್ನು ಪಡಲ್ಲ. ಈಗ ಯೂಟ್ಯೂಬಲ್ಲಿ TV ಚಾನೆಲ್ಗಳಲ್ಲಿ ಪಾಡ್ಕಾಸ್ಟ್ಗಳನ್ನ ಮಾಡ್ತಾರಲ್ಲ, ಇವರಷ್ಟು ಫ್ರಾಡ್ ಜನ ಎಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ. ನೀವು ಈ ಪಾಡ್ಕಾಸ್ಟ್ಗಳಲ್ಲಿ ಟೆರ್ರಿಸ್ಟ್ಗಳನ್ನು ತಂದು ಕುಣಿಸಿದ್ರು ಕೂಡ ಅವರೇ ನಿಮಗೆ ಹೀರೋ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಆಪ್ಕಿ ಅದಾಲತ್ ಅನ್ನೋ ಒಂದು ಶೋ ಇದೆ. ಇದರಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಭ್ರಷ್ಟ ದುಷ್ಟ ರೇಪಿಸ್ಟ್ಗಳು, ಕ್ರಿಮಿನಲ್ಗಳು ಮತ್ತು ಮರ್ಡರರ್ಸ್ಗಳು ಬಂದು ಹೋಗಿದ್ದಾರೆ. ಎಲ್ಲರನ್ನ ಕೂಡ ಅಲ್ಲಿ ಇಮೇಜ್ ವಾಶ್ ಮಾಡಿ ಕಳಿಸಿದ್ದಾರೆ. ಅಂದರೆ ಒಟ್ಟಿನಲ್ಲಿ ವಾಷಿಂಗ್ ಮೆಷಿನಲ್ಲಿ ಹಾಕಿ ಅದ್ದು ತೊಳೆದು ಇಟ್ಟಂಗೆ ಅವ್ರು ಇಮೇಜ್ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಈಗ ಲೇಟೆಸ್ಟಾಗಿ ವಿಜಯ್ ಮಲ್ಯ ಕೂಡ ಇಂಟರ್ವ್ಯೂವನ್ನು ಕೊಟ್ಟಿದ್ದ. ಏನು ದೊಡ್ಡ ಸಾಚ ಇವನು, ಸಾಧು ಸಜ್ಜನ ಅನ್ನೋ ಥರ ಅಲ್ಲೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದ್ದ. ಅಂದರೆ ಪಾಡ್ಕಾಸ್ಟ್ಗಳಲ್ಲಿ ಜನ ತಮ್ಮ ಬ್ಯಾಡ್ ಇಮೇಜನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬರ್ತಾರೆ. ಸೊ ಜನರಿಗೆ ಇಷ್ಟೆಲ್ಲ ನಾವು ತಪ್ಪು ಮಾಡಿದ್ದೀವಿ ಅಂತಂದರೂ ಕೂಡ ಪಾಪ ಪ್ರಜ್ಞೆ ಇರಲ್ಲ. ಮೂರು ಬಿಟ್ಟು ತಮ್ಮ ತಪ್ಪನ್ನು ಅವರು ಸಮರ್ಥನೆ ಮಾಡ್ಕೊತಿರ್ತಾರೆ, ನಾನೇ ಸರಿ ಅಂತೇಳಿ. ಈ ಜಗತ್ತಿನಲ್ಲಿ ಎಷ್ಟು ಜನರಿಗೆ ಗಲ್ಲು ಶಿಕ್ಷೆ ಆಗಿದೆನೋ, ಜೀವಾವಧಿ ಶಿಕ್ಷೆ ಆಗಿದೆನೋ ಅವರನ್ನು ಹೋಗಿ ಕೇಳಿದರೂ ಕೂಡ ಅವ್ರು ನಾನೇ ಸರಿ ಅಂತಾರೆ. ಅವ್ರ ದೃಷ್ಟಿಯಲ್ಲಿ ಅವ್ರು ಹೀರೋನೇ ಇರ್ತಾರೆ, ಅವ್ರ ದೃಷ್ಟಿಯಲ್ಲಿ ಅವ್ರು ಸರಿನೇ ಇರ್ತಾರೆ. ಬಟ್ ನೀವಿಲ್ಲಿ ಹುಷಾರಾಗಬೇಕು, ನೀವು ಜಾಗರೂಕರಾಗಿರಬೇಕು. ನಿಮ್ಮೊಂದಿಗೆ ಅವ್ರು ಇಷ್ಟೆಲ್ಲ ಮಾಡಿದರೂ ಕೂಡ, ನಿಮ್ಮ ರೇಪ್ ಆ್ಯಂಡ್ ಮರ್ಡರ್ ಮಾಡಿದರೂ ಕೂಡ ಅವರಲ್ಲಿ ಪಶ್ಚಾತ್ತಾಪ ಭಾವನೆ ಕಾಡಲ್ಲ, ಅವರೇ ಸರಿ ಅಂತಾರೆ ಅವರು. ಅದಕ್ಕಾಗಿ ಅನ್ಯಾಯ ಆದ ತಕ್ಷಣ ಬಾಯ್ ಬಡ್ಕೊಳ್ಳೋದಕ್ಕಿಂತ ಮುಂಚೆನೇ
ಒಂದು ಸೇಫ್ ಆದ ಬೌಂಡ್ರಿಯನ್ನು ಸೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾನು ನಿಮಗೆ ಫೈನಲ್ ಆಗಿ ಹೇಳೋದೇನಪ್ಪ ಅಂತಂದರೆ, ಯಾರಿಗೂ ಕೂಡ ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸುವ ಲೈಸನ್ನನ್ನು ಕೊಡೋಕ್ಕೆ ಹೋಗಬೇಡಿ. ಅವ್ರು ಯಾರೇ ಇರಲಿ, ಅವರು ನಿಮ್ಮ ಮನೆಯವರಿರಲಿ, ನಿಮ್ಮ ಫ್ರೆಂಡ್ಸ್ಗಳಿರಲಿ, ಲೈಫ್ ಪಾರ್ಟ್ನರ್ನಿರಲಿ, ರಿಲೇಟಿವ್ಸ್ ಇರಲಿ, ಯಾರೇ ಇರಲಿ, ಅವರು ಯಾರಿಗೂ ಕೂಡ ನಿಮ್ಮನ್ನು ಅಬ್ಯೂಸ್ ಮಾಡುವ ಒಂದು ಲೈಸನ್ನನ್ನು ಕೊಡೋಕ್ಕೆ ಹೋಗಬೇಡಿ. ಕೊಟ್ಟರೆ ನೀವೇ ಅನುಭವಿಸಬೇಕಾಗತ್ತೆ. ಒಂದು ವೇಳೆ ನೀವೇನಾದರೂ ನಿಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಟ್ಯಾಲೆಂಟನ್ನು ಜಗತ್ತಿಗೆ ತೋರಿಸುವ ಆಸೆಯನ್ನು ಹೊಂದಿದ್ರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್, ಮೊನಟೈಸೇಷನ್, ಮ್ಯಾನೇಜ್ಮೆಂಟನ್ನು ಕಲಿಯುವ ಆಸೆಯನ್ನು ಹೊಂದಿದ್ರೆ, ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆಯನ್ನು ಹೊಂದಿದ್ರೆ, ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಿಮಗೆ ಮರಿಯಾ ಅವರ ಈ ರಿದಮ್ 0 ಎಕ್ಸ್ಪೆರಿಮೆಂಟ್ ಮೇಲೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.